ಬೇಡ ಬೇಡ ನೀವು ಹೆಸರು ನೀವು ಬಾ ನೀವು ಕೊಡಿ ಅವ್ರು ಹಿಂದೆ ಅವ್ರು ನೋಡಿ ಹಿಂದೆ 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 ಕೊಡ್ರಿ ಅವ್ರಿಗೆ ಕೊಡಿ ಅವರೆಲ್ಲ ಅವ್ರಲ್ಲ ಎರಡು ಕೊಡ್ರಿ ಕೊಡ್ರಿ ಅವ್ರಿಗೊಂದು ಎರಡು ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಸಾಯಿಸ್ತಾ ಇದಾರಲ್ಲ ಅದ್ರ ವಿರುದ್ಧ ಇಟ್ಕೋಗೋದು ಕೊಂಚ ಅಲ್ಲಿ ಇಟ್ಬಿಟ್ಟು ಇಟ್ಕೋಗೋಣ ಅಲ್ಲಿ ಇಟ್ಕೋಗೋಣ ಅಲ್ಲಿ ಪೊಲೀಸರು ಪಕ್ಕ ಇಟ್ಬಿಟ್ಟು ಒಂದ್ ಕೈಯಲ್ಲಿ ಇಟ್ಕೊಳ್ರಿ ಒಂದ್ ಕೈಯಲ್ಲಿ ಇಟ್ಕೋಬೋದು ಕೊಡಿ ಇನ್ನೊಂದು ತಂದಿದ್ರೆ ಕೊಡ್ರಿ ಇವ್ರಿಗೆ ದಾರಿ ಗಡ್ಡ ಆಗೋದು ಬೇಡ ಕೊಡಿ ಅವ್ರಿಗೊಂದು ಕೊಡಿ ಇವ್ರಿಗೆ ಸ್ವಲ್ಪ ಸರಿ ಬಂದ್ಬಿಡಿ ಸರ್ ನೀವು ಇದು ನಗುವಂಥ ಕಾರಣನೂ ಅಲ್ಲ. ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಅಸ್ತಿತ್ವದ ಬಗ್ಗೆ ಹಿಂದೂಗಳ ಉಳಿವಿಗಾಗಿ ಹಿಂದೂಗಳಿಗೋಸ್ಕರ ಇವತ್ತೊಂದು ಏನು ನಡೀತಾ ಇದೆ ಇದು ಅಖಂಡ ಭಾರತದಲ್ಲಿರುವಂತಹ ಹಿಂದೂಗಳ ಅಸ್ತಿತ್ವ ಇರುವಂತಹ ಎಲ್ಲ ದೇಶಗಳಲ್ಲೂ ಕೂಡ ಹಿಂದೂಗಳು ಕಡಿಮೆ ಆಗ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ 1947ರಲ್ಲಿ ಭಾರತ ಬಾಂಗ್ಲಾದೇಶ ವಿಭಜನೆ ಆದಾಗ ನಮ್ಮ ಹಿಂದೂಗಳ ಸಂಖ್ಯೆ ಸುಮಾರು 27%. ಇವತ್ತು ಬರೀ 5%. ಇನ್ನು ಯೋಚನೆ ಮಾಡಿ ಹಿಂದೂಗಳೇ, ಪಾಕಿಸ್ತಾನದಲ್ಲಿ ವಿಭಜನೆ ಆದಾಗ 23%, ಇವತ್ತು 2% ಹಿಂದೂಗಳು. ಬಾಂಗ್ಲಾದೇಶದಲ್ಲಿ ವಿಭಜನೆ ಆದಾಗ 27%, ಅದರಲ್ಲಿ ಇವತ್ತು ಉಳಿದಿರೋದು 5%. ನಮ್ಮ ಹಿಂದೂಗಳ ಅಸ್ತಿತ್ವ, ನಮ್ಮ ಹಿಂದೂಗಳ ಉಳಿವು, ಹಿಂದೂ ಉಳಿದಿರ್ತಾನೆ ನಾವು ನಮ್ಮ ಮಧ್ಯ ಜಾತಿ ವೈವಿಧ್ಯಗಳನ್ನು ಇಟ್ಕೊಂಡು ನಾವು ಒಗ್ಗಟ್ಟಾಗ್ತಾ ಇಲ್ಲ. ಹೀಗೆ ಎಲ್ಲ ದೇಶಗಳಲ್ಲೂ ಕೂಡ ಹಿಂದೂಗಳ ಅಸ್ತಿತ್ವ ಕಡಿಮೆ ಆಗ್ತಾ ಇದೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವಿವತ್ತು ನಮ್ಮ ಜಾತಿಗಳ ಭೇದಗಳನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಅದರಲ್ಲೂ ಇಂದು ನಾವೆಲ್ಲ ಒಂದು ಎನ್ನುವ ಭಾವನೆಯಲ್ಲಿ ನಾವಿವತ್ತು ಓಡಾಟ ಮಾಡುವಂಥ ಸಮಯ ಬಂದಿದೆ ಬಂಧುಗಳೇ. ಇವತ್ತು ಏನು ಬಾಂಗ್ಲಾದೇಶದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಜನ. ನಟ್ಟ ನಡು ರೋಡಿನಲ್ಲಿ ಒಬ್ಬ ಹಿಂದೂವನ್ನ, ಟಿಪ್ಪು ಚಂದ್ರದಾಸ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನಡು ರೋಡಿನಲ್ಲಿ ಬಟ್ಟೆ ಬಿಚ್ಚಿ ಅವನನ್ನ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿ ಈ ಮಾನಸಿಕ ಸ್ಥಿತಿ ಇರುವಂಥವರು ಅವನನ್ನ ಮರಕ್ಕೆ ಕಟ್ಟಿ ಸಿಮೆಂಟ್ ಹಾಕ್ಬಿಡ್ತಾರೆ. ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಾನು ಹಿಂದೂ ಅಂತೇಳಿ ಏನಾದರೂ ಕೈಗೆ ಕಂಕಣ ಅಥವಾ ದಾರ ಕಾಣಿಸಿದ್ರೆ ಸಾಕು ಅವನನ್ನು ಕೊಲ್ತಾರೆ. ಈ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ಎಲ್ಲಿ ಹಿಂದೂ ಅಲ್ಪಸಂಖ್ಯಾತನಾಗ್ತಾನೋ ಅಲ್ಲಿ ಈ ಮನಸ್ಥಿತಿಗಳು ಬೆಳೆಯುತ್ತೆ. ಇದಕ್ಕೆ ಕಾರಣ ಮೊದಲನೇದಾಗಿ ಅಫ್ಘಾನಿಸ್ತಾನ ಕಳ್ಕೊಂಡ್ವಿ, ಎರಡನೇದಾಗಿ ಪಾಕಿಸ್ತಾನವನ್ನು ಕಳ್ಕೊಂಡ್ವಿ. ಎಲ್ಲ ಕಡೆನೂ ಹಿಂದೂ ಅಲ್ಪಸಂಖ್ಯಾತರಾದರು. ಇವತ್ತು ಬಾಂಗ್ಲಾದೇಶದಲ್ಲಿ 27% ಇದ್ದಂಥ ಹಿಂದೂಗಳು ಇವತ್ತು ಬರೀ 5%. ಬರೀ 1.5 ಕೋಟಿ ಹಿಂದೂಗಳಿದ್ದಾರೆ ಬಾಂಗ್ಲಾದೇಶದಲ್ಲಿ.
ಎಲ್ಲಿಗೆ ಬಂದು ನಿಂತಿದೆ ಹಿಂದೂ ಸಮಾಜ. ಇಷ್ಟು ತೀವ್ರತೆ, ಇಷ್ಟು ಬೇಗ ಏನು 50-70 ವರ್ಷಗಳಲ್ಲಿ 5% ಬಂದು ನಿಂತಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಮತಾಂತರ. ಆ ಹಿಂದೂಗಳನ್ನ ಪಲಾಯನ ಮಾಡಿಸಿದ್ರು, ಹಿಂದೂಗಳ ಮೇಲೆ ಚಿತ್ರಹಿಂಸೆ ಕೊಟ್ಟರು. ಹಿಂದೂಗಳನ್ನು ನೀವು ಮೊನ್ನೆ ನೋಡ್ತಾ ಇದ್ದೀರಿ, ಶೇಖ್ ಹಸೀನಾ ಪ್ರಧಾನಿಯಾಗಿದ್ದಾಗ ಅವಳನ್ನ ಇಳಿಸಿದಾಗ ನಮ್ಮ ಇಸ್ಕಾನ್ ಟೆಂಪಲ್ಲಿನ ಗುರೂಜಿ ಅವರನ್ನ ಚಿನ್ಮಯ ಕೃಷ್ಣದಾಸ್ ಆ ಗುರೂಜಿ ಮೇಲೆ ಹಲ್ಲೆ ಮಾಡಿ ಆ ಚಿನ್ಮಯ ಕೃಷ್ಣದಾಸರವರನ್ನ ತಗೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಅವರ ಪರವಾಗಿ ವಕೀಲರೇ ರಮಣ ರಾಯ್ ಅಂತೇಳಿ ವಕೀಲರು, ಆ ವಕೀಲರು ಪಾಪ ಅವ್ರ ಪರವಾಗಿ ವಾದ ಮಾಡಕ್ ಹೋದ್ರೆ ಅವ್ರನ್ನ ಕೂಡ ಬಿಡಲ್ಲರೇ, ಅವ್ರನ್ನು ಇವರು ಹಲ್ಲೆಗೊಳಪಡಿಸಿ ಅರ್ಥ ಅವ್ರನ್ನು ಜೈಲಿಗೆ ಹಾಕಿಸ್ತಾರೆ. ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಪೂರ್ತಿಯಾಗಿ ಅವರಿಗೆ ಯಾವ ಸ್ಥಾನಮಾನ ಇಲ್ಲ, ಅವರನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಇದೇ 1 ವರ್ಷದ ಹಿಂದೆ ಬಾಂಗ್ಲಾದೇಶದಲ್ಲಿ ಮನೆ ಮನೆಗೆ ನುಗ್ಗಿ ಹಿಂದೂಗಳನ್ನ ಹುಡುಕಿ ಹೊಡಿತಾರೆ. ಮನೆಗೆ ಹುಡುಕಿ ಹೊಡೆದು ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಗು, ದೊಡ್ಡವರು, ಚಿಕ್ಕವರು ವೇದನೆ ಇಲ್ದಿರ ಹಿಂದೂಗಳನ್ನ ಕೊಲ್ತಾರೆ. ಆದರೂ ಕೂಡ ನಾವು ಅವತ್ತೂ ಕೂಡ ಈ ಬಾಂಗ್ಲಾದೇಶದ ಈ ಮಾನಸಿಕ ಸ್ಥಿತಿಯ ವಿರುದ್ಧ ಅವತ್ತು ಹೋರಾಟ ಮಾಡಿದ್ವಿ. ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮಗೆ ಓಟ್ ಹಾಕಿರುವಂತಹ ಹಿಂದೂಗಳ ಪರಿಸ್ಥಿತಿ, ನಮ್ಮ ಭಾರತ ದೇಶದ ಹಿಂದೂಗಳು ನಿಮಗೆ ಓಟ್ ಹಾಕಿರುವಂಥದ್ದು ನಮ್ಮ ಅಖಂಡ ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನ ಕಾಪಾಡುವ ನಿಟ್ಟು ನಿಮಗೆ ಜವಾಬ್ದಾರಿ ಇದೆ. ಉಕ್ರೇನ್ನಲ್ಲಿ ಒಂದು ವಿಮಾನ ಯುದ್ಧ ಆದಾಗ ಅಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶದ ಹಿಂದೂಗಳ ರಕ್ಷಣೆ ಮಾಡಿ ವಿಮಾನದಲ್ಲಿ ಅವರನ್ನೆಲ್ಲ ಕರ್ಕೊಂಡು ಬಂದ್ರಿ. ಹಾಗೆ ಇವತ್ತು ಕೂಡ ನಿಮ್ಮ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿ ನಲುಗ್ತಾ ಇರುವಂತಹ ಹಿಂದೂಗಳಿಗೆ ಸಾಂತ್ವನ ನೀಡಬೇಕಾಗಿದೆ. ಹಿಂದೂಗಳ ಆ ಮಾರಣ ಹೋಮ ಏನ್ ನಡೀತಾ ಇದೆ ಇದನ್ನ ನಿಲ್ಲಿಸುವಂತಹ ಪ್ರಯತ್ನ ನೀವು ರಾಜತಾಂತ್ರಿಕವಾಗಿ ಮಾಡಬೇಕಾಗಿದೆ. ಇದರ ಜೊತೆಯಲ್ಲಿ ಸುಮಾರು ಬಾಂಗ್ಲಾದೇಶದ ಇರ್ತಕ್ಕಂಥ ಈ ಮನಸ್ಥಿತಿ, ಇದರಿಂದ ಹಿಂದೂಗಳನ್ನ ಕಾಪಾಡಬೇಕಾಗಿದೆ. ಇದು ಕಾಪಾಡಲಿಲ್ಲ ಅಂತಂದ್ರೆ ಹಿಂದೂ ಉಳಿಯಲ್ಲ. ಈಗಾಗಲೇ ಎಲ್ಲ ದೇಶಗಳನ್ನ ಕಳ್ಕೊಳ್ತಾ ಬರ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳೇ, ನಿಮಗೆ ನಿಜವಾಗಲೂ ಹಿಂದೂಗಳ ಮೇಲೆ ಕಾಳಜಿ ಇದ್ರೆ, ಯಾವ ದೇಶದಲ್ಲಿ ಹಿಂದೂಗಳು ಶೋಷಿತರಾಗಿದ್ದಾರೆ, ಹಿಂದೂಗಳ ಅಲ್ಪಸಂಖ್ಯಾತರಾಗಿದ್ದಾರೆ, ಇವರನ್ನ ದಯವಿಟ್ಟು ಅವರ ಪರವಾಗಿ ನೀವು ನಿಲ್ಲಬೇಕಾಗಿದೆ. ಇವತ್ತು ಅವರನ್ನು ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ರಾಜತಾಂತ್ರಿಕ ತೋರಿಸಬೇಕಾಗಿದೆ. ಇವತ್ತು ಬಾಂಗ್ಲಾದೇಶದ ವಿರುದ್ಧ ಸಮರ, ವ್ಯಾವಹಾರಿಕ ಸಮರವನ್ನು ಸಾರಬೇಕಾಗಿದೆ. ಇವತ್ತು ಅವರ ವಿರುದ್ಧ ಇರುವಂತಹ ವ್ಯಾಪಾರ ವ್ಯವಹಾರಗಳು ಏನು ಜೊತೆಗೆ ಇಟ್ಕೊಂಡಿದ್ದೀವಿ ಇವೆಲ್ಲ ನಿಲ್ಲಿಸಬೇಕಾಗಿದೆ. ಒಬ್ಬ ವಿದ್ಯಾರ್ಥಿ, ಬಾಂಗ್ಲಾದೇಶದ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನಾವು 25 ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ವ್ಯವಹಾರವನ್ನು ಭಾರತ ದೇಶದೊಂದಿಗೆ ಇಟ್ಕೊಂಡಿದ್ದೇವೆ. ಇದಿಲ್ಲ ಅಂದರೆ ಭಾರತ ದೇಶದ ಜನ ಭಿಕ್ಷೆ ಬೇಡ ತಿನ್ನಬೇಕು ಅಂತ ಹೇಳಿ ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿ ಬಿಡ್ತಾನ್ರಿ. ಹಾಗಾದ್ರೆ ಅವ್ರ ಭಿಕ್ಷೆ ನಮ್ಗೆ ಯಾತಕ್ಕೆ? ಬಾಂಗ್ಲಾದೇಶದ ಜೊತೆ ಇರುವಂತಹ ಈ ವ್ಯಾಪಾರ ವ್ಯವಹಾರ ವಹಿವಾಟನ್ನ ಈ ಕೂಡಲೇ ನೀವು ನಿಲ್ಲಿಸ್ಬೇಕು. ಇದು ನಮ್ಮ ಶ್ರೀರಾಮ್ ಸೇನೆಯ ಆಗ್ರಹ ಆಗಿದೆ. ಇದು ದಯವಿಟ್ಟು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂಗಳನ್ನ ಕಾಪಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮ್ ಸೇನೆಯ ಘಟಕದ ವತಿಯಿಂದ ಏನು ಆ ಮರಣ ಹೊಂದಿದ್ದಾನೆ ವೀರಪುತ್ರ ದೀಪು ಚಂದ್ರದಾಸಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಹಿಂದೂಗಳೇ ನೀವು ಒಂದಾಗಿ ಅಂತ ಹೇಳಿ, ಇಲ್ಲದೆ ಇದ್ರೆ ನನಗಾದ ಗತಿ ನಿಮಗೂ ಬರುತ್ತೆ. ಈ ಮಾತನ್ನ ಕಿವಿಯಲ್ಲಿ ಇಟ್ಕೊಳ್ಳಿ. ಈ ಪೂರ್ತಿಯಾಗಿ ಆ ದೀಪು ಚಂದ್ರದಾಸಿಗೆ ವಿಶೇಷವಾಗಿ ದೀಪು ಚಂದ್ರದಾಸಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ
ನಾವಿವತ್ತು ನಮ್ಮ ಹಿಂದೂಗಳೇ ಎಚ್ಚರ, ಹಿಂದೂಗಳೇ ಎಚ್ಚರ, ಈ ಘೋಷವಾಕ್ಯವನ್ನ ನಾವಿವತ್ತು ಅವನಿಗೆ ಶ್ರದ್ಧಾಂಜಲಿಯ ಸಮಯದಲ್ಲಿ ನಾವಿವತ್ತು ಶ್ರೀರಾಮ ಸೇನೆಯ ವತಿಯಿಂದ ಇದೊಂದು ಘೋಷವಾಕ್ಯವನ್ನು ನಾವಿವತ್ತು ಹೇಳೋಣ ಅಂತ ಹೇಳ್ತಾ ನಾವಿವತ್ತು ಅದನ್ನ ಜಾಗೃತಿಯಿಂದ ಕರೆಯನ್ನು ಕೊಡ್ತಾ ಇದ್ದಾನೆ. ನಮ್ಮ ಜೊತೆಯಲ್ಲಿ ಎಲ್ಲರೂ ಹೇಳೋಣ, ಎಚ್ಚರ ಹಿಂದೂಗಳೇ ಎಚ್ಚರ, ಜೋರಾಗಿ ಎಚ್ಚರ ಹೇಳಿ, ಎಚ್ಚರ ಹಿಂದೂಗಳೇ ಎಚ್ಚರ, 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 ಎಚ್ಚರ ಹಿಂದೂಗಳೇ ಎಚ್ಚರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲ ಒಟ್ಟಿಗೆ ನಮ್ಮಿಂದ ಬಂದ್ಬಿಡಿ, ಎಲ್ಲ ಪಂಚ ಹಿಡ್ಕೊಂಡ್ರು ಬನ್ನಿ, ಎಲ್ಲ ಹಿಂದೆ ಜೊತೆಗೆ ಬಂದ್ಬಿಡಿ, ಎಲ್ಲ ಹಿಂದೆ ಬಂದ್ಬಿಡಿ ಬನ್ನಿ. ಆಯ್ತು, ಖುಷಿ ಹೋಗಯ್ಯ. ಶ್ರದ್ಧಾಂಜಲಿ ಸಭೆ ನೀನು ಯಾವ ಥರ ಆಗಿರೋ ಹೇಳೋದೇ ಬೇಡ. ಎಲ್ಲ ಹಿಂದೆ ಬಂದ್ಬಿಡೋಣ, ಇವ್ರ ಜೊತೆಗೆ ಇಟ್ಕೊಂಡು. ಬ್ಯಾನರ್ ಇಬ್ಬರು ಮುಂದೆ ಇಟ್ಕೊಳ್ಳಿ, ಕಟ್ಬಿಡಿ, ಬಿಟ್ಬಿಡಿ, ಮುಂದೆ ಬಂದ್ಬಿಡಿ ಇಬ್ಬರು. ಬೇಡವಾ ಅಲ್ಲಿ ಇವ್ರನ್ನ ಯಾರು ನೋಡ್ತಾರೆ? ಈ ಕಡೆ ಒಂದು 10 ಜನ ಬರ್ರಿ. ಇಲ್ಲಿ ಬಿಡು, ಹಂಗೆ 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 ಎದುರುಗಡೆ ನಿಂತ್ಕೋ. ಇಬ್ಬರು ಆ ಕಡೆ ಹೋಗ್ರಿ, ಪಂಚ ಇಟ್ಕೊಂಡ್ರು, ಇಬ್ಬರು ಆ ಕಡೆ ಹೋಗ್ರಿ.